ಹಾಯ್ ಹಲೋ ನಮಸ್ಕಾರ. ವೆಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲೆ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ನೆನೆಸಿಟ್ಕೊಂಡಿರೋದು 2 ಸ್ಪೂನ್ ಹೆಸರುಬೇಳೆ, ಕಡಲೆಬೇಳೆನ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳಿ. ಸಣ್ಣದಾಗಿ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳಿ. 2 ಕಪ್ ರಾಗಿ ಹಿಟ್ಟು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಬೇಕಾಗುತ್ತೆ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಕಪ್ ರಾಗಿ ಹಿಟ್ಟು ಹಾಕಿ ಉದ್ದುದ್ದಾಗಿ ಹೆಚ್ಚಿರೋ ಈರುಳ್ಳಿ, ನೆನೆಸ್ಕೊಟ್ಟಿರೋ ಕಡಲೆಬೇಳೆ, ಹೆಸರುಬೇಳೆ, ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು, ನಂತರ ಅರ್ಧ ಗ್ಲಾಸ್ ಮೊಸರು ಹಾಕಿ ತಣ್ಣೀರಿನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಂಡೆ ಕಟ್ ಮಾಡ್ಕೊಳ್ಳಿ. ಉಂಡೆ ಮಾಡಿದ್ಮೇಲೆ ಒಂದು ಹೋಳಿಗೆ ಕವರ್ ತೊಗೊಂಡು ಅದ್ರ ಮೇಲೆ ತಟ್ಟಿ, ನೀರು ಸ್ವಲ್ಪ ಕೈ ಮೆತ್ಕೊಳ್ಳುತ್ತೆ ಅಂದರೆ ನೀರು ಹಚ್ಕೊಂಡು ತಟ್ಕೊಳ್ಳಿ. ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಕಾದ ನಂತರ ಇದನ್ನು ತಟ್ಟಿರೋದನ್ನು ಅದ್ರ ಮೇಲೆ ಹಾಕಿ 1-2 ನಿಮಿಷ ಬಿಟ್ಟು ಹೋಳಿಗೆ ಕವರ್ ತೆಗೀರಿ. ಆಮೇಲೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಅದು ಮತ್ತೆ ತಿರುಗಿ ಹಾಕಿದರೆ ರಾಗಿ ಹಿಟ್ಟು ರೊಟ್ಟಿ ರೆಡಿ ಆಗುತ್ತೆ. ಇದು ಮೊಸರಿನೊಂದಿಗೆ ತಿನ್ಬೋದು. ಇದು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.